ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಇವತ್ತು ನಾನು ಸಿಂಪಲಾಗಿ ಒಂದು ನನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು. ಆ್ಯಕ್ಚುಲಿ ನಾನು ಬೇಸಿಕಲಿ ಟೀಚರ್ ಪ್ರೊಫೆಷನ್ನಲ್ಲಿ ಇದ್ದವಳು. ಹಾಗೆ ನನ್ನ ಹಾಬಿ ಬಂದುಬಿಟ್ಟು ಟೈಲರಿಂಗ್ ಆಗಿರೋದ್ರಿಂದ ನಾನು ಒಂದು ಟೈಲರಿಂಗ್ ಮಷಿನ್, ಇನ್ನೊಂದು ಎಂಬ್ರಾಯ್ಡ್ರಿ ಮಷಿನನ್ನು ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಮಷಿನ್ ನೋಡ್ಕೊಂಡು ಬರೋಣ. ಹಾಗೆ ಖುಷಿ ವಿಚಾರ ಅಂತ ಹೇಳಿದರೆ, ನಾನು ಯಾವುದೇ ಟೈಮಲ್ಲೂ ಕೂಡ ನನಗೆ ಫ್ರೀ ಅನ್ನೋದಿಲ್ಲ. ಏನಾದರೂ ಒಂದು ವರ್ಕ್ ಮಾಡ್ತಾ ಬ್ಯುಸಿಯಾಗಿ ನನ್ನ ಟೈಮನ್ನು ಯುಟಿಲೈಸ್ ಮಾಡಿಕೊಳ್ಳುವಂಥದ್ದು ನನ್ನ ಹಾಬಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾನೀಗ ವೆಕೇಷನ್ಗೋಸ್ಕರ ಊರಿಗೆ ಬಂದಿದ್ದೀನಿ. ನನಗೆ ವಿಡಿಯೋಸ್ ಮಾಡಲಿಕ್ಕಾಗಿಲ್ಲ, ಬೇಜಾರಿದೆ. ಯಾಕಂದರೆ ಒಂದು ಕೆಲಸದಲ್ಲಿ, ಒಂದು ವರ್ಕಲ್ಲಿ ತುಂಬ ಬ್ಯುಸಿಯಾಗಿದೆ. ಅದು ಏನಂತ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಹಾಗೆ ಬರೋರ ಒಳಗಡೆ ನನ್ನ ಮಷಿನ್ ಕಂಡೀಷನ್ ಹೇಗಿತ್ತು ಅಂತ ಹೇಳ್ಕೊಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು. ಯಾಕೆ ಅಂತ ಹೇಳಿದರೆ, ಮಷಿನ್ ತೋರಿಸ್ದೇ ನಿಮಗೆ ನನ್ನ ಹತ್ರ 2 ಮಷಿನ್ ಇದೆ ಅಂತ ಹೇಳಿದರೆ ನೀವು ನಂಬಿಡ್ತೀರಾ ಅಲ್ವಾ? ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಇದು ನನ್ನ ಟೈಲರಿಂಗ್ ಮಷಿನ್, ಹೈ ಸ್ಪೀಡ್ ಮಷಿನ್ ಆಗಿದೆ. ಹಾಗೆ ಎಲೆಕ್ಟ್ರಿಸಿಟಿ ಮೇಲೆ ರನ್ ಆಗುತ್ತೆ. ತುಂಬ ಈಸಿಯಾಗಿ ಮೂವ್ ಮಾಡ್ಬೋದು. ಈಗ ಸ್ಟಿಚ್ಚಿಂಗ್ ಬರಲೇಬೇಕು ಅಂತೇನಿಲ್ಲ. ಮಷಿನ್ ತಂದ್ಕೊಂಡು ನೀವು ಸ್ಟಿಚ್ ಮಾಡಲಿಕ್ಕೆ ಈ ಒಂದು ಮೋಟರ್ ಸಾಕು. ಪ್ಯಾಡಲ್ ಹೊಡಿಬೇಕು, ಅದನ್ನು ಕಲಿಬೇಕು, ಕಂಟ್ರೋಲ್ ಮಾಡ್ಕೊಳ್ಬೇಕು, ಅದೆಲ್ಲ ಈಸಿಯಾಗಿ ಆಗುವಂಥದ್ದು ಎಲೆಕ್ಟ್ರಿಸಿಟಿಯಿಂದ. ಹಾಗೆ ನಾನು ಈ ಮಷಿನನ್ನು 6 ತಿಂಗಳಿಂದ ಯೂಸ್ ಮಾಡದೇ ಇರೋದ್ರಿಂದ ಇಲ್ಲಿ ಜಾಮ್ ಆಗಿ ಸ್ಟ್ರಕ್ ಆಗಿಬಿಟ್ಟಿತ್ತು. ಹಾಗಾಗಿ ಫುಲ್ ಸರ್ವಿಸಿಗೆ ಕೊಟ್ಟಿದ್ದೆ. ನಿನ್ನೆ ಬಂದುಬಿಟ್ಟಿದೆ. ಹಾಗೆ ಒಂದು ಡ್ರೆಸ್ಸನ್ನು ಕಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಂಡು. ನೋಡಿ, ಇದು ನನ್ನ ಟೈಲರಿಂಗ್ ಮಷಿನ್. ಓಕೆ, ಈಗ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಎಂಬ್ರಾಯ್ಡ್ರಿ ಮಷಿನನ್ನು ತೋರಿಸ್ತೀನಿ. ನೆಕ್ಸ್ಟ್ ಇದು ಬಂದುಬಿಟ್ಟು ನನ್ನ ಎಂಬ್ರಾಯ್ಡ್ರಿ ಮಷಿನ್. ನಾನು ರಾಲ್ಸನ್ ಮಷಿನನ್ನು ತೊಗೊಂಡಿದ್ದೆ 1 ವರ್ಷದ ಹಿಂದೆ. 1 ತಿಂಗಳಲ್ಲಿ ಯಾವುದೇ ಕ್ಲಾಸಿಗೆ ಹೋಗದೇ ಎಂಬ್ರಾಯ್ಡರಿಯನ್ನು ಕಲ್ತ್ಕೊಂಡು, ನೋಡಿ ಈ ಎಂಬ್ರಾಯ್ಡ್ರಿಯನ್ನು ಲಾಸ್ಟ್ ಇಯರ್ ಸ್ಕೂಲ್ ಜಾಯ್ನ್ ಆಗೋ ಮೊದಲು ಮಾಡಿದ್ದೆ. ಎಷ್ಟು ಮಾಡಿಟ್ಟಿದ್ದೀನಿ ಅಂದು. ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಇದು ಬಂದುಬಿಟ್ಟು ಫ್ರಂಟ್. ಸ್ಲೀವ್ಸ್ ಡಿಸೈನು ಇನ್ನು ಕಂಪ್ಲೀಟ್ ಆಗಿದೆ. ನೋಡಿ, ಇದು ಸ್ಲೀವ್ಸ್ ಡಿಸೈನು, ಶಾರ್ಟ್ ಸ್ಲೀವ್ಸ್ ಮಾಡೋಣ ಅಂತ ಹೇಳ್ಕೊಂಡು ಇಷ್ಟೆಲ್ಲ ಮಾಡಿಬಿಟ್ಟು ಎತ್ತಿಟ್ಟಿದ್ದೀನಿ. ಈಗ ಕಂಪ್ಲೀಟ್ ಮಾಡ್ಕೋಬೇಕು. ರೀಸನ್ ಅಂತ ಹೇಳಿದರೆ, ನಾನು ಸ್ಕೂಲಿಗೆ ಜಾಯ್ನ್ ಆದೆ. ನಾನು ಬೇರೆ ಸ್ಟೇಟಲ್ಲಿ ಇರೋದ್ರಿಂದ ನನಗೆ ಇದು ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಬಟ್ ನೋ ಪ್ರಾಬ್ಲಮ್. ಈಗ ಅಷ್ಟು ನೆಸೆಸರಿ ಇರಲಿಲ್ಲ. ಯಾವುದೋ ಒಂದು ಸಾರಿಗೆ ಮ್ಯಾಚ್ ಮಾಡೋಕ್ಕೋಸ್ಕರ ಇನ್ನು ಸಿಲ್ವರ್ ಕಲರ್ ವಿತ್ ಸಾರಿ ಮ್ಯಾಚಿಂಗ್ ಥ್ರೆಡ್ಡನ್ನು ಹಾಕಿ ಈ ರೀತಿಯಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಇದು ನಾನು ಫ್ರೀ ಇದ್ದಾಗ ಯೂಸ್ ಮಾಡ್ಕೊಳ್ಳಿ. ನನ್ನ ಹಾಬಿಯನ್ನು ಈ ರೀತಿಯಲ್ಲಿ ಫುಲ್ಫಿಲ್ ಮಾಡ್ಕೊಳ್ತೀನಿ. ಜೊತೆಗೆ ಒಂದು ಕಡೆಗೆ ನಮ್ಮ ಮನಿ ಸೇವ್ ಆಗುತ್ತೆ. ಬೇರೆ ಕಡೆಗೆ ಕೊಟ್ಟು ಹಾಗಾಯಿತು ಹೀಗಾಯಿತು ಅಂತ ಕಂಪ್ಲೇಂಟ್ ಮಾಡಿ ನಾವು ಗೋಳಾಡೋಕ್ಕಿಂತ ನಾವೇ ಕಲ್ತ್ಕೊಂಡಿದ್ದೀವಿ ಅಂತ ಹೇಳಿದರೆ ಎಷ್ಟು ಈಸಿ ಅಲ್ವಾ? ಅಷ್ಟಕ್ಕೂ ವಿಡಿಯೋಸ್ ಬೇಕಾದಷ್ಟು ಸಿಗ್ತವೆ ಯೂಟ್ಯೂಬಲ್ಲಿ ಅಲ್ವಾ? ಆದರೆ ನಾನು ಕಲ್ತಿದ್ದು 13 ಏಜ್, ಅಂದರೆ 8th ಸ್ಟ್ಯಾಂಡರ್ಡ್ ಇದ್ದಾಗ ಪರ್ಫೆಕ್ಟಾಗಿ ಸ್ಟಿಚಿಂಗ್ ನನಗೆ ಬರ್ತಿತ್ತು. ರೀಸನ್ ಅಂದರೆ ನಮ್ಮ ತಾಯಿ ದಿ ಬೆಸ್ಟ್ ಟೈಲರ್. ಹಾಗಾಗಿ ನಾನು ಕಲ್ತ್ಕೊಂಡೆ. ಹಾಗೆ ಮುಂದೆ ಅದನ್ನೇ ನಾನು ಹಾಬಿಯಾಗಿಸ್ಕೊಂಡು ನನಗೆ ಬೇಕಾದಂತಹ ಪಾಕೆಟ್ ಮನಿಯನ್ನು ನಾನೇ ಅರ್ನ್ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಅದು ಈಗವರೆಗೂ ಕಂಟಿನ್ಯೂ ಆಗಿದೆ. ನಾನು ಫ್ರೀ ಇದ್ದಾಗಲೆಲ್ಲ ಈ ವರ್ಕ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ವೆರೈಟೀಸ್ ಆಫ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸಿ ಯು ಸೂನ್.